ಭರತಖಂಡದ ಸನಾತನ ಧರ್ಮದ ಚರಿತ್ರೆಯು ತುಂಬ ಪುರಾತನವಾಗಿದೆ. ಅಖಂಡ ಭಾರತದ ಚರಿತ್ರೆಯನ್ನ ರಾಮಾಯಣ, ಮಹಾಭಾರತ, ಪುರಾಣಗಳು, ವೇದ ಉಪನಿಷತ್ತುಗಳು ಹಾಗೂ ಸಿಂಧು ನಾಗರಿಕತೆಯ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅವಶೇಷಗಳ ಪಳೆಯುಳಿಕೆಗಳ ಆಧಾರದ ಮೇಲೆ ಇವುಗಳಿಗೆ ಸಂಬಂಧಿಸಿದ ಸಾಕ್ಷ್ಯಗಳ ಮೇಲೆ ತಿಳಿಯಬಹುದು. ಭರತಖಂಡದ ಪುರಾತನ ಚರಿತ್ರೆ ಬಗ್ಗೆ ಸಿಕ್ಕಂತಹ ಸಾಕ್ಷ್ಯಗಳನ್ನು ನಾವು ನೋಡಿದಾಗ ಆಶ್ಚರ್ಯವೆನಿಸುತ್ತದೆ. ಸನಾತನ ಧರ್ಮದ ಹಿಂದೂ ಪುರಾಣ ಗ್ರಂಥಗಳು ಹಾಗೂ ಮಹಾಕಾವ್ಯಗಳಲ್ಲಿ ಯಾರು ನಂಬಲು ಅಸಾಧ್ಯವಾದ ಘಟನೆಗಳ ಬಗ್ಗೆ ಉಲ್ಲೇಖವಿದೆ. ಈ ಸನಾತನ ಪುರಾತನ ಕಾವ್ಯದ ಗ್ರಂಥಗಳಲ್ಲಿ ಕಂಡುಬರುವ ಎಲ್ಲ ಘಟನೆಗಳು ಕಾಲ್ಪನಿಕವಲ್ಲ ಎಂಬುದಕ್ಕೆ ಪ್ರೇರಣೆಯನ್ನು ನೀಡುವ ಕೆಲವು ಸಾಕ್ಷಿಗಳು ನಮಗೆ ಸಿಗುತ್ತವೆ. ಮಹಾಭಾರತದ ಕಾಲದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ಘಟನೆಗಳು ನಡೆದವು, ಅಲ್ಲಿ ಸಿಕ್ಕಂತಹ ಅಸ್ಥಿಪಂಜರಗಳು ಯಾರದ್ದು, ರಾಮಾಯಣ, ಮಹಾಭಾರತ ನಿಜವಾಗಿಯೂ ನಡೆದು ಹೋಗಿದ್ಯಾ, ಇಲ್ಲ ಇವೆಲ್ಲ ಕಾಲ್ಪನಿಕವ, ಶ್ರೀಕೃಷ್ಣನು ನಿರ್ಮಿಸಿದ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆಯಾ, ಸಮುದ್ರ ಗರ್ಭದಲ್ಲಿ ಕೃಷ್ಣನ ದ್ವಾರಕ ನಗರಕ್ಕೆ ಸಂಬಂಧಿಸಿದ ಅವಶೇಷಗಳ ಕುರುಹುಗಳು ನಿಜವಾಗಿಯೂ ಸಿಕ್ಕಿದೆಯಾ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾಭಾರತವನ್ನು ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆದ ಅತಿ ದೊಡ್ಡ ಸಂಘರ್ಷ ಎಂದು ಹೇಳಲಾಗುತ್ತದೆ. ಮಹಾಭಾರತವನ್ನು ಭಾರತ ದೇಶದ ಐತಿಹಾಸಿಕ ಇತಿಹಾಸ ಎಂದು ಪರಿಗಣಿಸಲಾಗುತ್ತದೆ. ಮಹಾಭಾರತದ ಸಮಯದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳವು ಈಗಿನ ಹರಿಯಾಣ ರಾಜ್ಯದಲ್ಲಿದೆ. ಕುರುಕ್ಷೇತ್ರ ನಡೆದ ಘನಘೋರ ಯುದ್ಧದ ಪರಿಣಾಮವಾಗಿ ಈ ರಣರಂಗದಲ್ಲಿ ಬಿದ್ದ ರಕ್ತಪಾತದ ಕಾರಣದಿಂದಾಗಿ ಅಲ್ಲಿನ ಮಣ್ಣು ಇಂದಿಗೂ ಸಹ ಕೆಂಪಾಗಿ ಕಾಣುತ್ತಿದೆ. ಈಗಿನ ಆಫ್ಘಾನಿಸ್ತಾನದ ದೇಶದ ಪ್ರದೇಶವು ಆಗಿನ ಮಹಾಭಾರತ ಕಾಲದ ಗಾಂಧಾರವಾಗಿತ್ತು. ನಮ್ಮ ದೇಶದ ರಾಜಧಾನಿ ದೆಹಲಿ ಹಿಂದೆ ಇಂದ್ರಪ್ರಸ್ಥ ಎಂದು ಕರೆಯುತ್ತಿತ್ತು. ಬಿಹಾರದ ಪಾಟ್ನಾದ ಬಳಿ ಒಂದು ಸ್ಥಳವಿದ್ದು ಇಲ್ಲಿ ಮಹಾಭಾರತವನ್ನು ರಚಿಸಿದ ವ್ಯಾಸರು ನಿವಾಸದ ಒಂದು ಗುಹೆ ಇದೆ. ದೆಹಲಿಯ ಹತ್ತಿರವಿರುವ ಮೀರತನ ಹಿಂದೆ ಹಸ್ತಿನಾಪುರ ಎಂದು ಕರೆಯುತ್ತಿದ್ದರು. ಮಹಾಭಾರತ ಕಾಲದ ಅತಿ ದೊಡ್ಡ ಅಸ್ಥಿಪಂಜರವೊಂದು ಶಾಸ್ತ್ರಜ್ಞರಿಗೆ ದೊರೆತಿದೆ. ಇದು ಭೀಮನ ಮಗ ಘಟೋತ್ಕಚನ ಅಸ್ಥಿಪಂಜರವೆಂದು ಭಾವಿಸಲಾಗಿದೆ. ಇನ್ನು ರಾಮಾಯಣ ಕಾಲದಲ್ಲಿ ನಡೆದ ಹಲವು ಘಟನೆಗಳ ಬಗ್ಗೆ ಹಾಗೂ ಆ ಸ್ಥಳಗಳನ್ನು ನಾವು ಇಂದಿಗೂ ಭಾರತದಾದ್ಯಂತ ಕಾಣಬಹುದು. ಇನ್ನು ಮಹಾಭಾರತ ಕಾಲದ ಶ್ರೀಕೃಷ್ಣ ನಿರ್ಮಾಣ ಮಾಡಿದ ಅದ್ಭುತ ಪುರಾತನ ನಗರ ದ್ವಾರಕ ನಗರ ಇಂದಿಗೂ ಸಮುದ್ರ ಗರ್ಭದಲ್ಲಿ ಇದೆ ಎಂದು ಪುರಾತತ್ವ ಶಾಸ್ತ್ರಜ್ಞರು ದೃಢಪಡಿಸಿದ್ದಾರೆ. 2005ರಲ್ಲಿ ಸಮುದ್ರ ಗರ್ಭದಲ್ಲಿ ದ್ವಾರಕದ ಪುರಾತನ ಅವಶೇಷಗಳನ್ನು ಪತ್ತೆ ಹಚ್ಚಿದ್ದಾರೆ. ಈ ದ್ವಾರಕ ನಗರದ ಅವಶೇಷಗಳನ್ನು ಪರೀಕ್ಷಿಸಿದಾಗ ಇವು ಸುಮಾರು 9,000 ವರ್ಷಗಳ ಪುರಾತನ ಪಳೆಯುಳಿಕೆಗಳೆಂದು ದೃಢಪಟ್ಟಿದೆ. ದ್ವಾರಕ ನಗರ ಸಮುದ್ರ ಗರ್ಭದಲ್ಲಿ ಹೇಗೆ ಮುಳುಗಿ ಹೋಯಿತು ಎಂಬುದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಇದೆ. ದ್ವಾರಕ ನಗರದ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ. ಗುಜರಾತ್ನ ಅರಬ್ಬಿ ಸಮುದ್ರದ ಗರ್ಭದಲ್ಲಿ ಗೋಮತಿ ನದಿ ಸಮುದ್ರ ಸೇರುವ ಸ್ಥಳದಲ್ಲಿ ಕೃಷ್ಣನು ನಿರ್ಮಿಸಿದ ಸಮುದ್ರ ಗರ್ಭದಲ್ಲಿ ಮುಳುಗಿ ಹೋದ ದ್ವಾರಕ ನಗರ ಇದೆ ಎಂದು ಅಲ್ಲಿ ಸಿಕ್ಕ ಅವಶೇಷಗಳ ಸಮೇತ ಪುರಾತತ್ವ ಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ. ಇನ್ನು ಮೊನ್ನೆ ತಾನೇ ಪ್ರಧಾನಿ ಮೋದಿಯವರು ಗುಜರಾತ್ನ ಅರಬ್ಬಿ ಸಮುದ್ರದಲ್ಲಿನ ಪುರಾತನ ದ್ವಾರಕ ನಗರದ ಅವಶೇಷಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ದ್ವಾರಕ ನಗರದ ಹುಡುಕಾಟದಲ್ಲಿ ತೊಡಗಿದ್ರು. ಹೌದು, ಪ್ರಧಾನಿ ಮೋದಿಯವರು ಅರಬ್ಬಿ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಅನ್ನ ಮಾಡಿ ಸಮುದ್ರದ ಗರ್ಭದಲ್ಲಿ ಇದ್ದ ಪುರಾತನ ದ್ವಾರಕ ನಗರದ ಅವಶೇಷಗಳಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿದ್ರು. ಗುಜರಾತ್ನ ಚಾಮ್ ನಗರದ ಮಹಾಸಮುದ್ರದಲ್ಲಿ ಸುಮಾರು 150 ಅಡಿ ಆಳದಲ್ಲಿ ಇದ್ದ ದ್ವಾರಕ ನಗರದ ಅವಶೇಷಗಳಿಗೆ ಮೋದಿಯವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಿಸಿದ ಹಲವು ವಿಡಿಯೋ ಹಾಗೂ ಚಿತ್ರಗಳನ್ನು, ಸ್ಕೂಬಾ ಡೈವಿಂಗ್ ಮಾಡುತ್ತಿರುವ ಚಿತ್ರಗಳನ್ನು ಇಂಟರ್ನೆಟ್ನಲ್ಲಿ ಹರಿಯಬಿಟ್ಟಿದ್ದಾರೆ. ಮೋದಿಯವರು ನವಿಲುಗರಿಗಳನ್ನು ಹಿಡಿದು ಪುರಾತನ ದ್ವಾರಕ ನಗರದ ಅವಶೇಷಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸ್ಕೂಬಾ ಡೈವಿಂಗ್ ಅನ್ನ ಮಾಡಿ ಸಮುದ್ರದ ನೀರಿನಲ್ಲಿ ಮುಳುಗಿದ ದ್ವಾರಕ ನಗರದ ಅವಶೇಷಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು ನನಗೆ ದಿವ್ಯ ಅನುಭೂತಿ ನೀಡಿದೆ ಎಂದು ಪ್ರಧಾನಿಗಳು ಸ್ವತಃ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.